ವೇದಿಕೆ ಮೇಲೆ ಗಣ್ಯರೇ ಹಾಗೂ ಸ್ನೇಹಿತರೆ, ಅಭಿಮಾನಿಗಳು, ಎಲ್ಲರೂ ಮಾತಾಡ್ತಿದ್ರೆ ನಾನೇನು ಅಷ್ಟೇ ಮಾತಾಡೋಕ್ಕೆ ಹೋಗಲ್ಲ. ಯಾಕಂದರೆ ಮುಖ್ಯಮಂತ್ರಿಯವರು ಪಾಪ ಇವತ್ತು ಭಾನುವಾರ ಆದರೂ ಅವರು, ಯಾಕಂದ್ರೆ ಭಾನುವಾರ ಯೂಶ್ವಲಿ ಯಾರು ಬರೋಕ್ಕೆ ಇಷ್ಟಪಡಲ್ಲ, ಬಟ್ ಆದರೂ ದೊಡ್ಡ ಮನಸ್ಸಿಂದ ಬಂದಿದ್ದಾರೆ. ನಿರ್ಮಾಪಕರಿಗೋಸ್ಕರ ಬಂದಿದ್ದಾರೆ, ಫಿಲಿಮ್ ಇಂಡಸ್ಟ್ರಿಗೋಸ್ಕರ ಬಂದಿದ್ದಾರೆ. ನಾನು ಇದನ್ನು ಭಾಳ ತುಂಬ ಖುಷಿ ಆಯಿತು. ಬಿಲ್ಡಿಂಗ್ ನೋಡ್ಬಿಟ್ಟು ಭಾಳ ಅದ್ಭುತವಾಗಿದೆ, ಪಾಸಿಟಿವ್ ಆಗಿದೆ. ಇದು ಅನ್ನದಾತರ ಮನೆಗೆ ಎಲ್ಲರೂ ಬರ್ಬೋದು, ಎಲ್ಲರೂ ಸುಖ ಸಂತೋಷ ಹಾಗೂ ಕಷ್ಟ ಎಲ್ಲ ಇರುತ್ತೆ. ಎಲ್ಲದೂ ಬಗೆಹರಿಸೋ ಒಂದು ಸ್ಥಾನ ಆಗಲಿ, ಒಂದು ಮನೆ ಆಗಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋತೀನಿ. ಇವತ್ತು ತಮಿಳ್ನಾಡಿಂದ, ಕೇರಳದಿಂದ, ಹೈದರಾಬಾದಿಂದ ಎಲ್ಲ ಕಡೆಯಿಂದ ಗಣ್ಯರು ಬಂದಿದ್ದಾರೆ. ಅವ್ರಿಗೂ ವೆಲ್ಕಮ್ ಸರ್. ಆ್ಯಂಡ್ ರವಿ ಭಾಳ ಅದ್ಭುತವಾಗಿ ಮಾತಾಡಿದ್ರು, ತುಂಬ ಚೆನ್ನಾಗಿ ಮಾತಾಡಿದ್ರು. ಅವರು ನಾನು ತುಂಬ ಆಲ್ಮೋಸ್ಟ್ 45 ಇಯರ್ಸ್ ಇದ್ದ ಫ್ರೆಂಡ್. ನನಗೆ ಭಾಳ ಒಂದು ಆತ್ಮೀಯತೆ ಇದೆ. ನನ್ನ ಪಿಕ್ಚರ್ ಡೈರೆಕ್ಟ್ರು ಮಾಡಿದ್ದಾರೆ. ಅವ್ರು ಒಳ್ಳೆ ಹೀರೋ, ಆ್ಯಕ್ಚುಲಿ ಹ್ಯಾಂಡ್ಸಮ್ ಆಗಿದ್ರು, ತುಂಬ ಹ್ಯಾಂಡ್ಸಮ್ ಆಗಿದ್ರು. ನಾವು ಕಮಲಾಸನ್ ಅಂತ ಕರಿತಾ ಇದ್ದ ಅವ್ರನ್ನ. ಅಷ್ಟು ಅದ್ಭುತವಾಗಿದ್ರು ಅವರು. ಇವಾನು ಅಷ್ಟೇ ಅದ್ಭುತವಾಗಿದ್ದಾರೆ. ಅದ್ಭುತವಾದ ಮನಸ್ಸು ಅವ್ರಿಗೆ, ಒಳ್ಳೆ ಮನಸ್ಸು. ಮತ್ತು ಅವೆಲ್ಲರೂ ಬಂದಿದ್ದೀರ. ನಾನು ಇಷ್ಟು ಹೇಳ್ತಾ, ಹಾಗೂ ಆ ಪ್ರಾಬ್ಲಮ್ಸ್ನೆಲ್ಲ ಸಾಲ್ವ್ ಮಾಡೋಕ್ಕೆ ಸರ್ಕಾರ ಇದೆ, ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ಇದೆ. ಯಾಕಂದರೆ ಎಸ್ಪೆಷಲಿ ಅಪ್ಪಾಜಿ ಮೇಲೆ, ಸಿದ್ದರಾಮಯ್ಯ ಅವ್ರಿಗೆ ಒಂದು ಅಪೂರ್ವವಾದ ಗೌರವ ಇದೆ. ಸೊ ಅಪ್ಪಾಜಿ ಇಂಡಸ್ಟ್ರಿ ಇರೋದ್ರಿಂದ ಅವರು ಖಂಡಿತ ಮಾಡ್ತಾರೆ ಅಂತ ಒಂದು ಭರವಸೆ ನಾವು ಇಟ್ಕೊಂಡಿದ್ದೀವಿ. ಸಾಧು ಕೋಕಿಲರು ಅಷ್ಟೇ, ಜಗ್ಗೇಶ್ ಅಷ್ಟೇ, ಎಲ್ಲರೂ ತುಂಬ ಚೆನ್ನಾಗಿ ಮಾತಾಡೋರು. ಭಾಳ ಖುಷಿಯಾಗುತ್ತೆ. ನಾನು ಯಾವತ್ತೂ ಇರ್ತೀನಿ, ನಿರ್ಮಾಪಕರ ಹಿಂದೆ ಯಾವಾಗಲೂ ಇದ್ದೇ ಇರ್ತೀನಿ. ನನ್ನಿಂದ ನಾನು ಏನು ಮಾಡಬೇಕು, ನಾನು ಹೇಳಿದ್ರೆ ಒಂದು ಮಾರ್ಕ್ ಅಂದರೆ ಬಂದು ಮಾಡ್ತೀನಿ. ಜೈ ಹಿಂದ್.